ಹಾಗೆ ಮೃತ ಸಚಿನ್ ಅವರ ನಿವಾಸಕ್ಕೆ ವಿಜೇಂದ್ರ ಕೂಡ ಭೇಟಿ ಕೊಟ್ಟರು, ಅಂದ್ರೆ ಭೇಟಿ ಕೊಡೋರಿದ್ದಾರೆ. ಸೊ ಇವತ್ತು ಸಂಜೆ ವಿಜೇಂದ್ರ ನೇತೃತ್ವ ತಂಡ ಭೇಟಿ ಕೊಡೋದಿದೆ. ವಿಜೇಂದ್ರ ಭೇಟಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಡ್ತಾ ಇದ್ದಾರೆ. ಬಿಜೆಪಿ ನಿಯೋಗ ಹೋಗಬೇಕಾಗಿರುವಂತದ್ದು ಮುನಿರತ್ನ ಅವರ ಮನೆಗೆ. ಬಿಎಸ್ ಯಡಿಯೂರಪ್ಪ ವೇದಿಕೆ ಹತ್ತಬಾರದು ಅಂತ ಹೇಳಿದ್ದಾರೆ. ಮೊದಲು ಅದರ ಬಗ್ಗೆ ಸತ್ಯ ಶೋಧನೆಯನ್ನ ಮಾಡಲಿ. ನಿಮ್ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದನ್ನು ಮೊದಲು ತೆಗಿರಿ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಹೀಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಿಯೋಗ ಹೋಗಬೇಕಾಗಿದ್ದು ಬೀದರಿಗಲ್ಲ, ನಿಯೋಗ ಹೋಗಬೇಕಾಗಿದ್ದು ಮುನಿರತ್ನ ಅವ್ರ ಮನೆಗೆ. ಹೇಗೆ HIV ಪೀಡಿತ ಮಹಿಳೆಯರನ್ನ ದುರುಪಯೋಗ ಮಾಡ್ಕೊಂಡು ವಿರೋಧ ಪಕ್ಷದ ನಾಯಕರಿಗೆ HIV ಇಂಜೆಕ್ಷನ್ ಚುಚ್ಚಬೇಕಂತಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕಾಗಿರೋದು. ನಿಮ್ಮ ಜಸ್ಟಿಸ್ ಕುನ್ನೋ ರಿಪೋರ್ಟ್ ಮೇಲೆ ಸತ್ಯ ಸಂಶೋಧನೆ ರಿಪೋರ್ಟ್ ತಯಾರು ಮಾಡಬೇಕು ಬಿಜೆಪಿನಲ್ಲಿ ಇಂಟರ್ನಲ್ ಆಗಿ. CT ರವಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಮಾಡ್ಕೋಬೇಕು ಇವರು. ಏನು ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ, ECIR ಕೇಸ್ ಇದೆ, ನೀವು ನಿಮ್ಮ ಅಫಿಡವಿಟ್ ಅಲ್ಲಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. ಯಾವಾಗ ಬಿಜೆಪಿ ನಾಯಕರೇ ಹೇಳ್ತಾ ಇದಾರಲ್ಲ ಯಡಿಯೂರಪ್ಪ ಅವ್ರು ಯಾವುದೇ ವೇದಿಕೆ ಹತ್ತಬಾರ್ದು ಅಂತ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. 1000 ಕೋಟಿ ರೂಪಾಯಿ 1500 ಕೋಟಿ ರೂಪಾಯಿ ರೆಡಿ ಮಾಡ್ಕೊಂಡಿದ್ದೀರಿ ಅಂತಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. KKRDB ಹಗರಣ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. ಇವೆಲ್ಲ ಬಿಟ್ಬಿಟ್ಟು ಯಾವ್ದು ಸಂಪೂರ್ಣವಾಗಿ ಪ್ರೂವ್ ಆಗಿದೆ, ನಿಮ್ಮ ತಟ್ಟೆನಲ್ಲೇ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ ಹೋಗ್ತಾ ಇದ್ರಲ್ರಿ, ನಾಚಿಕೆ ಬರ್ಬೇಕು ನಿಮ್ಗೆಲ್ಲ. ಇವೆಲ್ಲಾನು ನಾನು ಹೇಳ್ತಾ ಇದ್ದೀನಲ್ಲ, ಇವರ ಹುಳುಕನ್ನ ಮುಚ್ಚಾಕ್ಲಿಕ್ಕೆ ಇವರೆಲ್ಲ ಸತ್ಯ ಸಂಶೋಧನೆ ಮಾಡ್ತಾ ಇದಾರಲ್ಲ. ಏನಾಯ್ತ್ರಿ ವಕ್ಫ್ ಸತ್ಯ ಸಂಶೋಧನೆ? ಇಲ್ಲಿ ಮೇಲ್ಮನೆಯಲ್ಲಿ ಮತ್ತೆ ಕೆಳಗಿನ ಮನೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನ್ ಸಾಬೀತು ಮಾಡಿದ್ರು ಹೇಳಿ? ಅವ್ರು ಹೇಳಿರೋ ತಾಳಕ್ಕೆಲ್ಲ ಕುಣಿಯಕ್ ನಾನೇ ರೀ. ಹೂ ಆರ್ ದೇ ಟು ಡಿಮಾಂಡ್ ಮೈ ರೆಸಿಗ್ನೇಷನ್ ಏನಾದ್ರೂ ಇದೆಯಾ? ನಾನು ಹೇಳ್ತಾ ಇದ್ದೀನಲ್ಲ, ಪುರಾವೆ ಕೊಡಿ ಸ್ವಾಮಿ, ಡಾಕ್ಯುಮೆಂಟ್ಸ್ ಕೊಡಿ. ಬಹಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಾನೆ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ. 8 ಜನ ಆರೋಪಿನಲ್ಲಿ ನಾನು ಇದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದು. ಸುರೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಒಟ್ಟು ಬೆಳವಣಿಗೆ ನೋಡಿದ್ರೆ ಇದು ಯಾವ ಕಡೆಗೆ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಒಂದ್ ಕಡೆ ಅವ್ರ ಕುಟುಂಬವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಇವತ್ತು ಸರ್ಕಾರದ ಕಡೆಯಿಂದ ಆಗಿದೆ, ಸಚಿವರೇ ಬಂದಿದ್ದಾರೆ, ಅದನ್ನ ನಾವು ಗಮನಿಸಿದ್ವಿ. ಆದ್ರೆ ಆ ಟೈಮ್ನಲ್ಲಿ ಅವ್ರ ಸಿಟ್ಟು, ಕುಟುಂಬದವ್ರ ಸಿಟ್ಟು, ಇದನ್ನು ಕೂಡ ಗಮನಿಸಿದೀವಿ. ಮತ್ತೊಂದ್ ಕಡೆ ಬಿಜೆಪಿಯ ನಿಯೋಗ ಬೇರೆ ಹೋಗ್ತಾ ಇದೆ. ಇದು ಯಾವ ದಿಕ್ಕಿನ ಕಡೆಗೆ ಸಾಗೋ ರೀತಿಯಾಗಿದೆ. ಈಗ ತನಿಖೆ ಹೌದು ರೈಲ್ವೆ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಚಿವರು ಹೇಳ್ತಾ ಇದ್ರು ಕೂಡ, ಈ ತನಿಖೆ ಸಾಗ್ತಾ ಇರುವಂತಹ ರೀತಿ ಕುಟುಂಬದವರಿಗೆ ಸಮಾಧಾನ ತರಿಸಿದ್ಯಾ? ಏನ್ ಕತೆ ಸುರೇಶ್? ಖಂಡಿತವಾಗ್ಲೂ ಮಾಲ್ತೇಶ್, ಏನಂತಂದರೆ ಸಚಿನ್ ಏನು ಗುತ್ತಿಗೆದಾರ ಸಚಿನ್ ಅವರು ಆತ್ಮಹತ್ಯೆ ಮಾಡ್ಕೊಂಡ ಪ್ರಕರಣ ಈಗ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ರಾದ್ಧಾಂತಕ್ಕೂ ಕೂಡ ಕಾರಣ ಆಗ್ತಾ ಇರತಕ್ಕಂಥದ್ದು. ಯಾಕಂದರೆ ಕಳೆದ 2-3 ದಿನದಿಂದ ನಿರಂತರವಾಗಿ ಇಲ್ಲೂ ಕೂಡ ಸಚಿನ್ ಮನೆಗೆ ಕೂಡ ಬಿಜೆಪಿ ನಿಯೋಗನೂ ಕೂಡ ಇಲ್ಲಿ ನಿನ್ನೆ ಬೀದರ್ ಜಿಲ್ಲೆ ಇರತಕ್ಕಂಥ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಬಂದು ಇಲ್ಲಿ ನಿನ್ನೂ ಕೂಡ ಅವರು ಸಚಿನ್ ಅವರ ಮನೆಗೆ ಕೂಡ ಬಂದು ವಿಸಿಟ್ ಮಾಡಿದರು. ಅದರ ಜೊತೆಗೆ ಕೂಡ ಸಾಯಂಕಾಲನೂ ಕೂಡ ಈ ಕಲಬುರಗಿಯ ಬಿಜೆಪಿ ನಾಯಕರು ಕೂಡ ಕೆಲವೊಂದು ಬಿಜೆಪಿ ನಾಯಕರು ಬಂದು ಇಲ್ಲಿ ಸಮಾಧಾನ ಮಾಡುವಂಥ ಪ್ರಯತ್ನನೂ ಕೂಡ ಇವತ್ತು ಮಾಡಿದರು. ಆದರೆ ಇವತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಕೂಡ ಏನು ಇವತ್ತು ಸುಮಾರು ಒಂದು 12 ಸುಮಾರಿಗೆ ಬಂದು ಸುಮಾರು ಒಂದು ಸುದೀರ್ಘವಾಗಿ 45 ನಿಮಿಷಗಳ ಕಾಲ ಏನು ಆ ಕುಟುಂಬದವರ ಜೊತೆ ಕೂಡ ಚರ್ಚೆನೂ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಚರ್ಚೆ ವೇಳೆ ಸಾಕಷ್ಟು ಒಂದು ವಿಚಾರಗಳು ಕೂಡ ಇಲ್ಲಿ ಬಂದವು. ಯಾಕೆಂದ್ರೆ ಸಾಕಷ್ಟು ಕುಟುಂಬದವರು ಕೂಡ ಸಾಕಷ್ಟು ಒಂದು ಆಕ್ರೋಶನೂ ಕೂಡ ಸಚಿವ ಈಶ್ವರ್ ಖಂಡ್ರೆ ಅವರ ಮುಂದೆ ತೋಡ್ಕೊಂಡ್ರು. ಯಾಕೆಂದ್ರೆ ಕಳೆದ 2-3 ದಿನದಿಂದ ಕೂಡ ಎಲ್ಲ ರಾಜಕೀಯ ಮುಖಂಡರು ಬರ್ತಾ ಇದ್ದಾರೆ, ಆದರೆ ಯಾವುದೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆಂದ್ರೆ ಇನ್ನೂವರೆಗೂ ಕೂಡ ಯಾರೊಬ್ಬ ಡೆತ್ ನೋಟ್ ಅಲ್ಲಿ ಸಚಿನ್ ಡೆತ್ ನೋಟ್ ಅಲ್ಲಿ ಬರೆದಿರ್ತಕ್ಕಂಥ ಹೆಸರಿನವರು ಎಷ್ಟು ಜನ ಇದ್ದಾರೆ, ಅವರಲ್ಲಿ ಒಬ್ಬ ವ್ಯಕ್ತಿನೂ ಕೂಡ ಇವತ್ತಿನವರೆಗೂ ಅರೆಸ್ಟ್ ಆಗಿಲ್ಲ. ಹೀಗಾಗಿ ಇದರಲ್ಲೂ ಕೂಡ ಎಲ್ಲೇ ಒಂದು ರಾಜಕೀಯ ಇಲ್ಲಿ ಅಡ್ಡಿ ಬರ್ತಾ ಇದೆ. ಮತ್ತು ಯಾಕಂದ್ರೆ ಮಾಡಿದಂತ ಅವರು ಎಲ್ಲರೂ ಕೂಡ ಒಂದು ಪ್ರಭಾವಿಗಳಿದ್ದಾರೆ, ದೊಡ್ಡ ಪಕ್ಷಕ್ಕೆ ಗುರುತಿಸಿಕೊಂಡಂತ ವ್ಯಕ್ತಿಗಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಕೂಡ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ನ್ಯಾಯ ಸಿಗಲಿಕ್ಕೆ ಇಲ್ಲಿ ತಡೆ ಆಗ್ತಾ ಇದೆ ಅಂತ ಕೂಡ ಈಶ್ವರ್ ಖಂಡ್ರೆ ಅವರು ಇದ್ರು ಕೂಡ ಇವತ್ತೇನು ಹಂಚಿಕೊಂಡರು. ಆದರೆ ಇದಕ್ಕೇನು ಇಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರ ಜೊತೆಗೆ ಏನು ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಒತ್ತಡ ಇತರ
ಮೇಲೆ ಹೇರೋದಿಲ್ಲ, ನಿಮಗೆ ಸಿಗಬೇಕಾದಂಥ ನ್ಯಾಯ ನಾವು ಖಂಡಿತವಾಗ್ಲಿ ಕೊಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಇನ್ನೊಂದು ವಿಶೇಷವಾಗಿ ಈ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ. ಯಾಕಂದ್ರೆ ರೈಲ್ವೆ ಪೊಲೀಸರು ಇದು ಅಷ್ಟೊಂದು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಅವರು ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಮಾಹಿತಿನೂ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅವರು ಕಳೆದ 2-3 ದಿನದಿಂದನೂ ಕೂಡ ನಿರಂತರವಾಗಿ ರೈಲ್ವೆ ಪೊಲೀಸರು ಇಲ್ಲಿ ಇರ್ತಕ್ಕಂಥವರ ಮೃತ ಸಚಿನ್ ಅವರ ಕುಟುಂಬಸ್ಥರ ಜೊತೆ ಬಂದು ಚರ್ಚೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಎಲ್ಲರೂ ಕೂಡ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರೋದನ್ನು ಕೂಡ ಇಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ರೈಲ್ವೆ ಪೊಲೀಸರು ಬಂದಂತ ಸಮಯದಲ್ಲೂ ಕೂಡ ಕುಟುಂಬ ಸದಸ್ಯರು ಒಂದು ಆಕ್ರೋಶನ ವ್ಯಕ್ತಪಡಿಸಿದರು. ಯಾಕಂದ್ರೆ ಪದೇ ಪದೇ ನಮ್ಮನ್ನೇ ನೀವು ಯಾಕೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀರಿ, ನಮ್ಮ ಹುಡುಗ ನಮ್ಮ ಸಚಿನ್ ಏನು ಡೆತ್ ನೋಟ್ ಅಲ್ಲಿ ಬರ್ದಿರ್ತಕ್ಕಂಥ ಆ ಪ್ರಮುಖ ಆರೋಪಿಗಳನ್ನ ವಿಚಾರಣೆ ಮಾಡಬೇಕು, ಅದನ್ನ ಬಿಟ್ಟು ನೀವು ನಮ್ಮನ್ನ ಯಾಕೆ ವಿಚಾರಣೆ ಮಾಡ್ತೀರಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದ್ರು. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಎರಡೂ ಪಕ್ಷ ಬಿಜೆಪಿನೂ ಕೂಡ ಇದನ್ನ ಒಂದು ದೊಡ್ಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಹೇಗಾದ್ರೂ ಮಾಡಿ ಈ ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಇವತ್ತು ಸಾಯಂಕಾಲ ವಿಜಯೇಂದ್ರ ಅಂಡ್ ಟೀಮು ಕೂಡ ಇವತ್ತು ಇನ್ನು ಮೃತ ಸಚಿನ್ ಅವರ ಮನೆಗೆ ಬಂದು ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಇವತ್ತು ಸಾಯಂಕಾಲ ಬಂದು ಅವ್ರ ಜೊತೆ ಏನ್ ಹೇಳ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗಬೇಕಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಸುರೇಶ್.